ಪ್ರತಿಭಟನಾ ನಿರತ ರೈತರಿಗೆ ಕೆಎಲ್ಇ ಸಂಸ್ಥೆ ಅಧ್ಯಕ್ಷ ಮಾಜಿ ರಾಜ್ಯಸಭಾ ಸದಸ್ಯ ಪ್ರಭಾಕರ್ ಕೋರೆ ಧಮಕಿ ಹಾಕಿದ್ರು ಅನ್ನುವ ಆರೋಪ ಕೇಳಿಬಂದಿದೆ. ಬೆಳಗಾವಿ ಜಿಲ್ಲೆಯ ಯಡ್ರಾಮಿ ಗ್ರಾಮದಲ್ಲಿರುವಂತಹ ಶಿವಶಕ್ತಿ ಸಕ್ಕರೆ ಕಾರ್ಖಾನೆ ಮುಂದೆ ಧಮಕಿ ಹಾಕಿದಾರಂತೆ. ಇನ್ನು ಕಾರ್ಖಾನೆ ತ್ಯಾಜ್ಯ ನೀರನ್ನ ಜಮೀನಿಗೆ ಬಿಡ್ತಾ ಇದ್ದಾರೆ ಅಂತ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ರು. ಇದಕ್ಕೆ ಕೋರೆ ನನ್ನ ಹಿಂದೆ ಜನ ಇದ್ದಾರೆ, ಒಬ್ಬೊಬ್ರು ಉಳಿಯೆಲ್ಲ ನೋಡ್ಕೊಂಡಿರಿ ಅಂತ ಆವಾಜ್ ಹಾಕಿದಾರಂತೆ, ಧಮಕಿ ಹಾಕಿದಾರಂತೆ. ಟೋಪಿ ಹಾಕೊಂಡು ನಿಂತ್ಕೊಂಡಿದಾರಲ್ಲ ಅವರೇ ಮಾಜಿ ರಾಜ್ಯಸಭಾ ಸದಸ್ಯರು ಪ್ರಭಾಕರ್ ಕೋರೆ. ಧಮಕಿ ಹಾಕಿರುವಂತ ವಿಡಿಯೋ ಕೂಡ ಇದೆ. ಮಾತಾಡಕ್ ಬಂದೇವನಿ ಚೆನ್ನಾಗಿ ಮಾತಾಡ್ರಿ, ಚೆನ್ನಾಗಿ ಇಲ್ಲಿ ಒಬ್ಬೊಬ್ರು ಉಳಿಕಿಲ್ಲ ನೋಡಿದಿ. ಮತ್ ನೀವು ನನ್ನ ಪರಿಸ್ಥಿತಿ ನಿನಗೆ ಗೊತ್ತೇ. ಮಾತಾಡಕ್ ಬಂದೇವನಿ ಚೆನ್ನಾಗಿ ಮಾತಾಡ್ರಿ, ಚೆನ್ನಾಗಿ ಇಲ್ಲಿ ಒಬ್ಬೊಬ್ರು ಉಳಿಕಿಲ್ಲ ನೋಡಿದಿ. ಮತ್ ನೀವು ನನ್ನ ಪರಿಸ್ಥಿತಿ ನಿನಗೆ ಗೊತ್ತೇ. ಹೇಳ ಹೆಂಗ ಸುಳ್ಳು ಯಾಕೆ ಹೇಳ್ತೀನಿ ನಿನಗೆ? ನಮ್ಮಲ್ಲಿ ರೈತ ಸಂಘಟನೆ ನೋಡಿ, ರೈತ ಸಂಘಟನೆ ಕೆಲಸ ರೈತ ಸಂಘಟನಾ ಕೆಲಸ ರೈತ ಸಂಘಟನಾ ಕೆಲಸ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.